ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಚಾಲಾಕಿ ಯುವತಿಯಿಂದ ಮಹಾವಂಚನೆ ಆಗಿದೆ. ಹಣ ನೀಡುವಂತಹ ಯುವಕರೇ ಈ ಯುವತಿಯ ಟಾರ್ಗೆಟ್ ಆಗಿರ್ತಾರೆ. ನೋಡಿ, ಇವಳು ಖತರ್ನಾಕ್ ಕಿಲಾಡಿ ಲೇಡಿ. ಎಂತ ಚಾಲಾಕಿ ಚೆಲುವೆ ಅಂದ್ರೆ ಇವಳು ಯಾರು ದುಡ್ಡು ಕೊಡ್ತಾರೋ ಅವ್ರನ್ನ ಲವ್ ಮಾಡೋದು. ನಾಟಕದ ಲವ್ ಇದು. ಮೂರ್ ಹೆಸರು ಇಟ್ಕೊಂಡಿದ್ಲು ಇವಳು. ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇದ್ಲು. ಅಂದ್ರೆ ಯಾರೆಲ್ಲ ಸಿಂಗಲ್ ಆಗಿರ್ತಾರೋ ಅಥವಾ ಯಾರಿಗಿನ್ನೂ ಹೆಣ್ಣು ಸಿಕ್ಕಿರಲ್ವೋ ಮದುವೆಗೆ ಅಂತೂ ಟಾರ್ಗೆಟ್ ಮಾಡ್ತಾ ಇದ್ಲು. ಅಂತೂ ಟಾರ್ಗೆಟ್ ಮಾಡಿ ಗಾಳ ಹಾಕ್ತಿದ್ಲು ಇವಳು. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಚಿನ್ನ, ರನ್ನ, ಮುದ್ದು, ಪೆದ್ದು ಅಂತಿದ್ಲು. ಅದಾದ್ಮೇಲೆ ನಮ್ಮ ಹುಡುಗರು ಗೊತ್ತಲ್ಲ, ಬಿದ್ದು ಬಿಡ್ತಿದ್ರು ಈಕೆ ಗಾಳಕ್ಕೆ. ಅದಾದ ಮೇಲೆ ಹಂತ ಹಂತವಾಗಿ ನನಗೆ ಆ ತೊಂದರೆ ಇದೆ, ನನಗೆ ಶಾಪಿಂಗ್ ಮಾಡಿಸು, ನನಗೆ ಟೆಡ್ಡಿ ಬೇರ್ ಕೊಡಿಸು, ನನಗೆ ಮೇಕಪ್ ಕಿಟ್ ಕೊಡಿಸು, ಹೀಗೆ ಸಲುಗೆ ಜಾಸ್ತಿ ಆಯಿತು. ಇವರು ಕೊಟ್ಟರು. ಆಮೇಲೆ ಲಕ್ಷಕ್ಕೆ ಬಂದ್ಲಿ ಇವಳು. ಆಮೇಲೆ ಅವ್ರಿಗೆ ಅನುಮಾನ ಬರೋಕ್ಕೆ ಶುರುವಾಯಿತು, ಇವಳು ನಮ್ಮನ್ನ ಲವ್ ಮಾಡ್ತಿದ್ದಾಳು ಅಥವಾ ನಮ್ಮ ದುಡ್ಡನ್ನು ಲವ್ ಮಾಡ್ತಿದ್ದಾಳು ಅಂತ. ನೋಡೀಗ ಅವರು ನೊಂದಂತಹ ಆ ಯುವಕರ ಕುಟುಂಬಸ್ಥರು ನಡು ರೋಡಲ್ಲಿ ಹೊಡೆದಿದ್ದಾರೆ, ಅವಳಿಗೆ ಕಾಪಾಳಕ್ಕೆ ಹೊಡೆದಿದ್ದಾರೆ. ದುಡ್ಡು ಕಳ್ಕೊಂಡವರು ಅವರು. ಸಂಜು ದೊಡ್ಡ ಮನಿ ಗುರು ಒಕ್ಕುಂದಾಗೆ ಯುವತಿ ವಂಚನೆ ಮಾಡಿದ್ದಾಳೆ. ಲಕ್ಷ ಹಣ ಪಡೆದುಕೊಂಡು ಪ್ರೀತಿ ನಾಟಕ ಮಾಡಿದಾಳೆ ಅವಳು. ಪ್ರೀತಿ ಅಲ್ಲ ಇದು, ಬಿಸಿನೆಸ್. ಇದು ಬಿಸಿನೆಸ್, ವ್ಯವಹಾರ ಅಂತಾರೆ ಇದನ್ನ. ಹೆಸರು ಐಶ್ವರ್ಯ, ಇವ್ರದ್ದು ಐಶ್ವರ್ಯ ಹೆಸರು. ಮದುವೆ ಆಗೋದಾಗಿ ವಂಚನೆ ಮಾಡಿದಾಳೆ. ಬಟ್ ನಮ್ಮ ಹುಡುಗರೇನ್ರಿ ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ? ಅವಳು ದುಡ್ಡು ಕೇಳಿದ್ಲು ಅಂತ ಇವ್ರು ಹಂಗೆ ಕೊಟ್ಬಿಟ್ರು. ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟಿದ್ದಾರೆ ಇವರು. ಹಾಗಾಗಿನೇ ಅವರ ಕುಟುಂಬಸ್ಥರು ರೊಚ್ಚಿಗೆದ್ದು ಈಗ ಮಂಗಳಾರತಿ ಮಾಡಿದ್ದಾರೆ ನಡು ರೋಡಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನಾವು ಗಮನಿಸ್ತಾ ಇದ್ದೀವಿ, ಮಹಾ ಮಂಗಳಾರತಿನೇ ಮಾಡಿದ್ದಾರೆ ನಡು ರೋಡಲ್ಲಿ. ಈ ಐಶ್ವರ್ಯ ಏನಿದ್ದಾಳೆ ಯಾವ ರೀತಿಯಾಗಿ ಯುವಕರಿಗೆ ಬಲೆ ಹಾಕ್ತಾ ಇದ್ಲು, ಇವ್ರು ಹೆಂಗೆ ಆ ಬಲೆಗೆ ಬೀಳ್ತಾ ಇದ್ರು, ಹೆಂಗೆ ಸಿಕ್ಕಾಕೊಂಡ್ಲು ಅಂತ. ಪ್ರಭು, ಧಾರವಾಡದಲ್ಲಿ ಐಶ್ವರ್ಯ ಎನ್ನುವಂತಹ ಏನು ಯುವತಿಯಿಂದ ಆ ಯುವತಿಯನ್ನ ಕೆಡ್ಡಾಕೆ ಅಂದ್ರೆ ಏನು ಐಶ್ವರ್ಯಗೆ ಕೆಡ್ಡಾಕಿ ಬಿಡ್ತಿಂತಹ ಹುಡುಗರು, ಗಾಳಕ್ಕೆ ಬಿಡ್ತಿಂತಹ ಹುಡುಗರು ಯಾರು ಅಂತ ನೋಡಿದಾಗ ಏನಂದ್ರೆ ಶ್ರೀಮಂತರ ಹುಡುಗರು, ಚೆನ್ನಾಗಿ ಕಾಣುವಂತಹ ಹುಡುಗರೇ ಈ ಯುವತಿಯ ಟಾರ್ಗೆಟ್ ಆಗಿದ್ರು. ಐಶ್ವರ್ಯ ಎನ್ನುವಂತವಳು ಇವಳಿಗೆ ಮೊದಲೇ ಮದುವೆ ಆಗಿತ್ತು. ಮದುವೆ ಆದ ನಂತರ ಅವಳ ಗಂಡ ಅವಳನ್ನ ಬಿಟ್ಟಿರ್ತಾನೆ. ನಂತರ ಇವಳು ಮಾಡ್ತಿರೋದು ಪ್ಲಾನ್ ಏನು ಅಂದ್ರೆ, ಯಾರು ಶ್ರೀಮಂತರ ಯುವಕರು ಇರ್ತಾರೆ ಆ ಯುವಕರನ್ನ ಟಾರ್ಗೆಟ್ ಮಾಡ್ಕೊಳ್ಳೋದು, ಸಾಮಾಜಿಕ ಜಾಲತಾಣಗಳ ಮತ್ತು ಬೇರೆ ಬೇರೆ ಮುಖಾಂತರ ಇಲ್ಲಂದ್ರೆ ಏನು ಯುವಕರನ್ನ ಪರಿಚಯ ಮಾಡ್ಕೊಳ್ಳೋದು. ಅಷ್ಟರಲ್ಲೇ ಇಲ್ಲಂದ್ರೆ ಯಾರು ಮದುವೆ ಆಗ್ಬೇಕಂತಿರ್ತಾರೆ, ಪ್ರೀತಿ ಪ್ರೇಮ ಅಂತೇಳಿ ಏನು ಈಗಾಗಲೇ ಏನು ಯುವತಿಯನ್ನ ಹುಡುಕ್ತಿರ್ತಾರೆ, ಮದುವೆ ಆಗ್ಬೇಕು ಅಂತೇಳಿ ಯುವತಿಯನ್ನ ಸರ್ಚ್ ಮಾಡ್ತಾರೆ. ಅಂತಹ ಯುವಕರನ್ನೇ ಈಕೆ ಐಶ್ವರ್ಯ ಟಾರ್ಗೆಟ್ ಮಾಡ್ತಿರ್ತಾಳೆ. ಟಾರ್ಗೆಟ್ ಮಾಡಿದ್ರೆ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡ್ಕೊಂಡು ಪ್ರಾರಂಭದಲ್ಲಿ ಇಲ್ಲಿದ್ರೆ ಅಲ್ಪ ಸ್ವಲ್ಪ ಹಣವನ್ನ ಇಲ್ಲಿದ್ರೆ ಅವ್ರ ಬಳಿ ಸುಲಿಗೆ ಮಾಡ್ತಾಳೆ. ಯಾವ ಮಟ್ಟಿಗೆ ಅಂತಂದ್ರೆ ಇವರು ಪ್ರೀತಿ ಮಾಡ್ತಿದ್ಲು ಅಥವಾ ಆ ಯುವಕರಿಂದ ಸುಲಿಗೆ ಮಾಡ್ತಿದ್ಲು ಅನ್ನೋದು ಸಾಕಷ್ಟು ಇಲ್ಲಂದ್ರೆ ಅನುಮಾನ ಯುವಕರಿಗೆ ಇಲ್ಲಿದ್ರೆ ಪ್ರಾರಂಭ ಅನುಮಾನ ಮೂಡುತ್ತೆ. ಇದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ಏನು ಗುರು ಒಕ್ಕುಂದ್ ಅಂತೇಳಿ ಈತ ಮೂಲತಃ ಇದೇ ಒಂದು ಧಾರವಾಡ ತಾಲೂಕಿನ ಒಂದು ಕೌಲಗಿರಿ ಗ್ರಾಮದ ನಿವಾಸಿ. ಇವಳ ಒಂದು ಪ್ರೀತಿಗೆ, ಅದು ಮೋಸದ ಪ್ರೀತಿಗೆ ಬೆಲೆಗೆ ಬೀಳ್ತಾನೆ. ಪ್ರೀತಿ ಬೆಲೆಗೆ ಬಿದ್ದು ಇಲ್ಲಿ ಅಂತಂದ್ರೆ ನನ್ನನ್ನ ಮದುವೆ ಆಗು ಅಂತೇಳಿ ನಿರಂತರವಾಗಿ ಹೇಳ್ತಾರೆ. ಆದ್ರೆ ಇವಳು ಉಡಾಪಿ ಉತ್ತರವನ್ನ ಕೊಡ್ತಾಳೆ. ಯಾಕೆ ಇವಳನ್ನ ಮದುವೆ ಆಗೋದಿಲ್ಲ ಅಂತೇಳಿ ನೋಡ್ರೆ ಇಲ್ಲಿ ಅಂದ್ರೆ ಇದೇ ರೀತಿಯಾದಂತಹ ಒಂದು ಯುವಕರಿಗೆ ಮೋಸ ಮಾಡುವಂತಹ ಒಂದು ಪ್ಲಾನ್ ಅನ್ನ ಇವಳು ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ಅಂದ್ರೆ ಸಂಜಯ್ ಅನ್ನುವಂತಹ ಯುವಕನಿಗೆ ಈಕೆ ಮೋಸ ಮಾಡುತ್ತಾಳೆ. ನಂತರ ಇಲ್ಲಿದ್ರೆ ಗುರುನನ್ನ ಪರಿಚಯ ಮಾಡ್ಕೊತಾಳೆ. ಆತನ ಬಳಿ ಇಲ್ಲಿದ್ರೆ ಬರೋಬ್ಬರಿ 1 ಅಲ್ಲ 2 ಅಲ್ಲ 7 ಲಕ್ಷ ರೂಪಾಯಿ ಸುಲಿಗೆ ಮಾಡ್ತಾಳೆ. ಮದುವೆ ಆಗಂದ್ರೂ ಸಹ ಇಲ್ಲಿ ಅಂದ್ರೆ ಆತನನ್ನ ಸತಾಯಿಸುವಂತಹ ಕೆಲಸ ಮಾಡ್ತಾಳೆ. ಇದರಿಂದ ಮನನಂತಹ ಯುವಕ ಇಲ್ಲಿ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಇಲ್ಲಿದ್ರೆ ವಿಷ ಸೇವನೆ ಮಾಡ್ತಾನೆ. ವಿಷ ಸೇವನೆ ಮಾಡಿದಾಗ ಆ ಕುಟುಂಬಸ್ಥರು ಧಾರವಾಡದ ಒಂದು ಸಿವಿಲ್ ಆಸ್ಪತ್ರೆಗೆ ಬಂದು ಗುರುನನ್ನ ದಾಖಲು ಮಾಡ್ತಾರೆ. ದಾಖಲು ಮಾಡಿದಾಗ ಆ ಕುಟುಂಬಸ್ಥರು ಇರುವಂತಹ ಸಮಯದಲ್ಲೇ ಐಶ್ವರ್ಯ ಈ ಒಂದು ಗುರುನ ಆರೋಗ್ಯ ವಿಚಾರಣೆ ಮಾಡಲು ಬರ್ತಾಳೆ. ಆ ಆರೋಗ್ಯ ವಿಚಾರಣೆ ಮಾಡೋ ಸಮಯದಲ್ಲಿ ಕುಟುಂಬಸ್ಥರಿಗೆ ನನ್ನ ಮಗ ಬೀದಿಗೆ ಬರಲಿಕ್ಕೆ, ನನ್ನ ಮಗ ಇಲ್ಲತ್ರ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ, ಒಂದೆಡೆ ಇವತ್ತು ಅದೃಷ್ಟವಶಾತ್ ಮಗ ಬದುಕಿದ್ದಾನೆ, ನನ್ನ ಮಗ ಇವತ್ತು ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಇವರೇ ಕಾರಣ ಅಂತ ಆ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಹೀಗಾಗಿ ಐಶ್ವರ್ಯನ ಹಿಗ್ಗಾಮುಗ್ಗ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಅವಳನ್ನ ಕರೆದುಕೊಂಡು ಬಂದು ಧಾರವಾಡ ಒಂದು ಉಪನಗರ ಪೊಲೀಸ್ ಠಾಣೆಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವಳು ಯುವಕರಿಗೆ ದೊಡ್ಡದಂತ ಒಂದು ಸುಳ್ಳನ್ನು ಹೇಳ್ತಾಳೆ. ನನಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತೇಳಿ ಸುಳ್ಳು ಹೇಳುವ ಮುಖಾಂತರ ಈ
ಇಲ್ಲಿ ಯುವಕರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾಳೆ. ಈ ರೀತಿಯ ಟಾರ್ಗೆಟ್ ಇವಳ ಒಂದು ಮೊಬೈಲ್ ಅನ್ನ ಜಪ್ತಿ ಮಾಡ್ಕೊಳ್ಬೇಕು. ಮತ್ತು ಈ ರೀತಿಯಂತ ಈಗ ಸಂಜಯ್ ಮತ್ತು ಗುರು ಅಂತ ಇಬ್ಬರ ಯುವಕರಿಗೆ ಮೋಸ ಮಾಡಿದ್ದು ಬಯಲಾಗಿದೆ. ಇನ್ನೂ ಯಾವ್ಯಾವ ಯುವಕರಿಗೆ ಇಲ್ಲಿ ಮೋಸ ಮಾಡಿದ ಅನ್ನೋದು ಗೊತ್ತಾಗಬೇಕಾಗಿದೆ. ಪೊಲೀಸರು ತನಿಖೆ ಮಾಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಆಕೆಗೆ ಆಲ್ರೆಡಿ ಮದುವೆ ಆಗಿತ್ತಂತೆ, ಗಂಡ ಇಲ್ಲ. ಅವಳು ಈ ಯುವಕರನ್ನ ಅಮಾಯಕರು ಅನ್ನೋದಕ್ಕಿಂತ ಯಾರು ದುಡ್ಡು ಇರುತ್ತೋ ಅಥವಾ ಯಾರು ಸಿಂಗಲ್ ಆಗಿರುತ್ತೋ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ಲು. ಇನ್ಸ್ಟಾಗ್ರಾಮಲ್ಲಿ ಕಾಳಾಗ್ತಾ ಇದ್ಲು, ಗಾಳ ಆಗ್ತಾ ಇದ್ಲು. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಬಲೆಗೆ ಬೀಳಿಸ್ಕೊಂಡು ಅದಾದ ಮೇಲೆ ಅದಕ್ಕೆ ಇದಕ್ಕೆ ಹಣ ಪೀಕ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ.